ಶುಭೋದಯ. ಕರ್ತನಿಗೆ ಸ್ತೋತ್ರ. ಮೋಹನ್ ಎಂಬ ಒಬ್ಬ ಬಡ ವಿದ್ಯಾರ್ಥಿ ವಿದ್ಯಾಭ್ಯಾಸದಲ್ಲಿ ಸದಾ ಹಿಂದುಳಿದವನಾಗಿದ್ದನು. ಆದರೆ ಅವನ ಗುರುಗಳು ಅವನಿಗೆ ಪ್ರೋತ್ಸಾಹ ನೀಡಿ ನಿರಂತರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದರು. ಕಾಲಕ್ರಮೇಣವಾಗಿ ಆ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಾಗ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿತ್ತು. ಇದು ಕೇವಲ ಅವನ ಶ್ರಮವಷ್ಟೇ ಅಲ್ಲ, ಗುರುವಿನ ಕೃಪೆಯೂ ಅವನ ಮೇಲಿತ್ತು. 2 ಸಾಮ್ಯಲ 22:36 ಈ ರೀತಿಯಾಗಿ ನೋಡುತ್ತೇವೆ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ದೇವರ ಕೃಪೆಯು ನಮ್ಮನ್ನು ಎತ್ತಿ ಗೌರವವಂತ ಸ್ಥಳದಲ್ಲಿ ನಿಲ್ಲಿಸುತ್ತದೆ. ಬಲ ಜ್ಞಾನ ಸಂಪತ್ತು ನಮಗೆ ಶಾಶ್ವತ ಗೌರವ ನೀಡಲಾರದು. ಬಲ ಜ್ಞಾನ ಸಂಪತ್ತು ನಮಗೆ ಶಾಶ್ವತವಾದ ಗೌರವ ನೀಡಲಾರದು. ಆದರೆ ದೇವರ ಕೃಪೆಯ ದಯೆಯಿಂದ ಮಾತ್ರ ನಮಗೆ ನಿಜವಾದ ಪ್ರತಿಷ್ಠೆ ಬರುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ದೇವರ ಕೃಪೆಯೇ ನಮಗೆ ಎತ್ತಿ ಹಿಡಿಯುತ್ತೆ. ಆತನ ಕೃಪೆಯಲ್ಲದೆ ನಾವು ಏನೂ ಇಲ್ಲ. ಪ್ರಿಯರೇ, ದೇವರ ಕೃಪೆ ನಡೆದುಕೊಂಡು ನಡೆಯೋಣ. ಆ ಕೃಪೆಯ ನಮ್ಮನ್ನು ಗೌರವ ಸಿಂಹಾಸನದ ಮೇಲೆ ನಿಲ್ಲಿಸುತ್ತದೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.